ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಕೊಟ್ಟೂರು ಪೊಲೀಸ್ ಕಾರ್ಯಾಚರಣೆಯಲ್ಲಿ ಬಂಗಾರ ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ. 2,65,000 ರು ಬೆಲೆ ಬಾಳುವ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪೊಲೀಸ್ ಕಾರ್ಯಾಚರಣೆಯಲ್ಲಿ ಬಂಗಾರ ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ. 2,65,000 ಬೆಲೆ ಬಾಳುವ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ. ಹೌದು, ಶ್ರೀ ಹರಿಬಾಬು ಐಪಿಎಸ್ ಪೊಲೀಸ್ ಅಧೀಕ್ಷಕರು ವಿಜಯನಗರ ಜಿಲ್ಲೆ ಮತ್ತು ಸಲೀಂ ಬಾಷಾ ಎಎಸ್ಪಿ ವಿಜಯನಗರ ಜಿಲ್ಲೆಯವರ ಮಾರ್ಗದರ್ಶನದಲ್ಲಿ ಮಲ್ಲೇಶಪ್ಪ ಮಲ್ಲಾಪುರ ಡಿವೈಎಸ್ಪಿ ಕೂಡ್ಲಿಗಿ ಉಪವಿಭಾಗವರ ಮುಂದಾಳತ್ವದಲ್ಲಿ ವೆಂಕಟಸ್ವಾಮಿ ಸಿಪಿಐ ಕೊಟ್ಟೂರು ಮತ್ತು ವಿಕಾಸ್ ಲಮಾಣಿ ಸಿಪಿಐ ಅಗರಿ ಬೊನ್ನಮಳ್ಳಿಯವರ ನೇತೃತ್ವದಲ್ಲಿ ಕೊಟ್ಟೂರು ಪೊಲೀಸ್ ಠಾಣೆಯ ಪಿಎಸ್ಐ ಗೀತಾಂಜಲಿ ಸಿಂಧೆ ಮತ್ತು ಸಿಬ್ಬಂದಿ ವೀರೇಶ್, ಬಸವರಾಜ್, ಶಶಿಧರ್ ವೈ, ರೇವಣಸಿದ್ದಪ್ಪ ಮತ್ತು ಕೂಡ್ಲಿಗಿಯ ಡಿಎಸ್ಪಿ ಕಚೇರಿಯ ಸಿಬ್ಬಂದಿ ಕೊಟ್ರೇಶಿ, ಹಗರಿ ಬೊಮ್ಮನಹಳ್ಳಿಯ ಪೊಲೀಸ್ ಠಾಣೆಯ ಸಿಬ್ಬಂದಿಯವರಾದ ಚಿದಾನಂದ್ ಇವರ ತಂಡವನ್ನು ರಚನೆ ಮಾಡಿ ಖಚಿತ ಮಾಹಿತಿ ಮೇರೆಗೆ ದಿನಾಂಕ 7/9/2024 ಬೆಳಗ್ಗೆ 7:30ಕ್ಕೆ ತನಿಖಾಧಿಕಾರಿಗಳು ಮತ್ತು ಸಿಬ್ಬಂದಿಯವರ ತಂಡ ಆರೋಪಿತ ಎಚ್ ಹನುಮಂತಪ್ಪ ಕೊಲ್ಲಪ್ಪ ಎಂಬುವವರ 26 ವರ್ಷದ ಗಾರೆ ಕೆಲಸವನ್ನ ಮಾಡುತ್ತಿದ್ದಂತಹ ಬೈರದೇವರಗುಡ್ಡ ಗ್ರಾಮದ ಕೊಟ್ಟೂರು ತಾಲೂಕಿನ ಯುವಕ ದೇವಸ್ಥಾನದ ಹತ್ತಿರ ಕರಿಮಾರಮ್ಮ ಕಾಲೋನಿ, ಬಳ್ಳಾರಿ ನಗರ ಈತನನ್ನ ಪೊಲೀಸ್ ಸಿಬ್ಬಂದಿ ವಶಪಡಿಸಿಕೊಂಡಿದ್ದಾರೆ. ಆರೋಪಿಯಿಂದ ಒಂದು ಬಂಗಾರದ ನೆಕ್ ಚೈನ್ ಮತ್ತು ಒಂದು ಇನಿಷಿಯಲ್ ಉಂಗುರ, ಬಂಗಾರದ 1 ಜೊತೆ ಹ್ಯಾಂಗಿಂಗ್ಸ್ ಮತ್ತು ಒಂದು ಕೊರಳು ಚೈನು, ಬಂಗಾರದ 3 ಜೊತೆ ಜಿಮ್ಕಿ ಬೆಡ್ಡೋಲೆಗಳು, ಬಂಗಾರದ 8 ಸಣ್ಣ ಉಂಗುರಗಳನ್ನು ಸೇರಿ ಒಟ್ಟಾರೆ 2,65,000 ಬೆಲೆ ಬಾಳುವ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಿಸಿಕೊಂಡಿದ್ದಾರೆ. ಆರೋಪಿತನು ಪ್ರಕರಣದಲ್ಲಿ ಭಾಗಿಯಾಗಿದ್ದಲ್ಲದೆ ಎಚ್ಬಿಹಳ್ಳಿ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಮತ್ತು ತುಮಕೂರು ನಗರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಸಹ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಎಂದು ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರಿ, ಸಿಪಿಐ ವೆಂಕಟಸ್ವಾಮಿ, ಪಿಎಸ್ಐ ಗೀತಾಂಜಲಿ ಸಿಂಧೆ ಅವರು ಪತ್ರಿಕಾ ಪ್ರಕಟಣೆಗೆ ತಿಳಿಸಿದ್ದಾರೆ. ತಂಡದ ಕಾರ್ಯಾಚರಣೆ ಯಶಸ್ವಿಯನ್ನು ಗಮನಿಸಿದ ವಿಜಯನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಹರಿಬಾಬು ಕೊಟ್ಟೂರು ಪೊಲೀಸ್ ಕಾರ್ಯಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಚಿಗಟೇರಿ ಜಯಪ್ಪ, NK4 ನ್ಯೂಸ್ ಬ್ಯೂರೋ, ವಿಜಯನಗರ. ಕೂಡ್ಲಿಗಿ ಕೋಟೆ ಬಾಯ್ಸ್ ತಂಡದಿಂದ ಅದ್ದೂರಿ ಗಣೇಶೋತ್ಸವ. ಕೋಟೆ ಬಾಯ್ಸ್ ತಂಡದಿಂದ ಅದ್ದೂರಿ ಗಣೇಶೋತ್ಸವ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಯಲ್ಲಿ ಶ್ರೀ ಗಣೇಶ ಚತುರ್ಥಿಯಂದು ಆಯ್ದ ಸ್ಥಳಗಳಲ್ಲಿ ವಿಧಿವತ್ತಾಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಯಿತು. ಗಲ್ಲಿಗಳಲ್ಲಿ, ಪ್ರಮುಖ ವೃತ್ತಗಳಲ್ಲಿ ಹಾಗೂ ಕೆಲ ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಪದ್ಧತಿಯಂತೆ ಗಣೇಶ ಮೂರ್ತಿ ಕೂಡಿಸಲಾಯಿತು. ಜಿನಿಗಾರ ಮನೆಯಿಂದ ಪದ್ಧತಿ ಪ್ರಕಾರ ಪೂಜೆಗೈದು ವಾಹನಗಳಲ್ಲಿ ಕೂಡಿಸಿಕೊಂಡು ವಾದ್ಯಗಳೊಂದಿಗೆ ಮೆರವಣಿಗೆಯ ಮೂಲಕ ನಿಗದಿತ ಸ್ಥಳಕ್ಕೆ ಗಣೇಶ ಮೂರ್ತಿ ತಂದು ಪುರೋಹಿತರ ನಿರ್ದೇಶನದಂತೆ ಮೂರ್ತಿ ಪ್ರತಿಷ್ಠಾಪಿಸಲಾಗುತ್ತದೆ. ಮೆರವಣಿಗೆಗಳ ಮೂಲಕ ನಿಗದಿತ ಸ್ಥಳಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಪ್ರತಿ ವರ್ಷದಂತೆ ಜಿನಿಗಾರ ಮನೆಯಿಂದ ಗಣೇಶ ಮೂರ್ತಿಯನ್ನ ವಾದ್ಯಗಳೊಂದಿಗೆ ಮೆರವಣಿಗೆ ಮೂಲಕ ವಾಹನದಲ್ಲಿ ತಂದು ಪ್ರತಿಷ್ಠಾಪಿಸಲಾಯಿತು. ಊರಮ್ಮದೇವಿ ಅರ್ಚಕರಾದ ಬಡಿಗೇರ ನಾಗರಾಜರವರು ಗಣೇಶನ ಮೂರ್ತಿಯನ್ನ ವಿಧಿವತ್ತಾಗಿ ಪೂಜೆಗೈದು ಪ್ರಥಮ ಮಹಾಮಂಗಳಾರತಿ ಬೆಳಗಿದರು. ಈ ಸಂದರ್ಭದಲ್ಲಿ ಕೋಟೆ ಸಮಸ್ತ ದೈವಸ್ಥರು, ಕೋಟೆ ಬಾಯ್ಸ್ ಯುವಕರ ತಂಡದ ಪದಾಧಿಕಾರಿಗಳು, ಸರ್ವ ಸದಸ್ಯರು, ಪಟ್ಟಣದ ವಿವಿಧೆಡೆಯ ಯುವಕರು, ನಾಗರಿಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಜಯ ವೃಷಭೇಂದ್ರ, NK4 ನ್ಯೂಸ್, ಕೂಡ್ಲಿಗಿ. ಬೀದರ್ನ ಕಾರಂಜ ಜಲಾಶಯಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಬಾಗಿನ ಅರ್ಪಿಸಿದರು. ಕಾರಂಜ ಜಲಾಶಯಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಬಾಗಿನ ಅರ್ಪಣೆ. ಹೌದು, ಬೀದರ್ ಜಿಲ್ಲೆಯ ಜೀವನಾಡಿ ಕಾರಂಜ ಜಲಾಶಯ 5 ದಿನ ಸತತವಾಗಿ ಸುರಿದ ಮಳೆಯಿಂದ ತುಂಬಿದ ಕಾರಣ ಕಾರಂಜ ಜಲಾಶಯ ಭರ್ತಿಯಾಗಿದೆ. ಡ್ಯಾಂ ತುಂಬಿದ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಬಾಗಿನ ಅರ್ಪಣಾ ಕಾರ್ಯ ನಡೆಯಿತು. ಈ ಸಂದರ್ಭದಲ್ಲಿ ಸಚಿವರಿಗೆ ಸಾಥ್ ಕೊಟ್ಟ ಪೌರಾಡಳಿತ ಸಚಿವ ರಹೀಂ ಖಾನ್ ಹಾಗೂ ಶಾಸಕ ಶೈಲೇಂದ್ರ ಬೆಲ್ದಾಳ್, ಡಾಕ್ಟರ್ ಸಿದ್ದಲಿಂಗ ಪಾಟೀಲ್, ಶರಣು ಸಲ್ಗರ್ ಹಾಗೂ ನಿಗಮ ಮಂಡಳಿ ಅಧ್ಯಕ್ಷ ಮಾಲಾ ಬಿ ನಾರಾಯಣರಾವ್ ಭಾಗಿಯಾಗಿದ್ದರು.
ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹಾಲಹಳ್ಳಿ ಬಳಿಯ ಜಲಾಶಯ 7691 ಟಿಎಂಸಿ ಸಾಮರ್ಥ್ಯದ ಜಲಾಶಯಕ್ಕೆ ಬಾಗಿನ ಅರ್ಪಿಸಿತು. ಅರಣ್ಯ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಈ ಕಾರ್ಯಕ್ರಮದ ಉಸ್ತುವಾರಿನ ವಹಿಸಿದರು. ಶ್ರೀಮಂತರಾವ್ ಎಂಚೂರೆ, NK24 ನ್ಯೂಸ್ ಬ್ಯೂರೋ, ಬೀದರ್. ಈ ಬಾರಿ ರೈತರು 15,200 ಕ್ವಿಂಟಲ್ ಶೇಂಗಾವನ್ನ ಬಿತ್ತನೆ ಮಾಡಿದ್ದಾರೆ ಎಂದು ನಾಯಕನಹಟ್ಟಿ ಕೃಷಿ ಅಧಿಕಾರಿಯಾದ ಹೇಮಂತ್ ನಾಯಕ್ ತಿಳಿಸಿದರು. ನಾಯಕನಹಟ್ಟಿ ಹೋಬಳಿಯಲ್ಲಿ ಈ ಬಾರಿ ರೈತರು 15,200 ಕ್ವಿಂಟಲ್ ಶೇಂಗಾವನ್ನ ಬಿತ್ತನೆ ಮಾಡಿದ್ದಾರೆ ಎಂದು ನಾಯಕನಹಟ್ಟಿ ಕೃಷಿ ಅಧಿಕಾರಿ ಹೇಮಂತ್ ನಾಯಕ್ ತಿಳಿಸಿದರು. ಅವರು ನಾಯಕನಹಟ್ಟಿ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಮತ್ತು ರೈತರು ಹಾಕಿದ ಶೇಂಗಾ ಜಮೀನುಗಳಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಶೇಂಗಾ ಗಿಡಗಳಲ್ಲಿ ಬೆಂಕಿ ರೋಗ, ಸುರುಳಿ ಪೂಚಿ ರೋಗ ಕಂಡುಬಂದಿದೆ. ಅದಕ್ಕೆ ರೈತರು ಭಯಪಡುವ ಅಗತ್ಯವಿಲ್ಲ. ಮನೋ ಕಂಟ್ರೋಫಸ್ ಔಷಧಿ ಸಿಂಪಡಣೆ ಮಾಡಿ ಎಂದು ಅಧಿಕಾರಿ ರೈತರಿಗೆ ಮನವಿಯನ್ನ ಮಾಡಿಕೊಂಡರು. ಶೇಂಗಾ ಗಿಡಗಳಲ್ಲಿ ಬರುವ ಕೀಟಗಳನ್ನು ಮರಿ 2 ಎಲೆಯ ರಸವನ್ನ ಹೀರುವುದರಿಂದ ಮುದುಡಿದಂತೆ ಕಾಣುತ್ತವೆ. ಎಲೆಗಳ ಮೇಲೆ ಬಿಳಿಯ ಹೊಳಪು ಕಾಣುತ್ತದೆ. ಎಲೆಗಳ ಮೇಲೆ ಬಿಳಿಯ ಹೊಳಪು ಕಂಡು ಬಂದಿದ್ದು ಎಲೆಯ ಕೆಳಭಾಗ ಕಂದು ಬಣ್ಣಕ್ಕೆ ತಿರುತ್ತದೆ. ಸುರುಳಿ ಪೂಚಿ ರೋಗ ಕಂಡು ಬಂದಲ್ಲಿ ಹತೋಟಿಗಾಗಿ ಮನೋಕ್ರೋಫೋಫಾಸ್ ಔಷಧಿಯನ್ನ ಸಿಂಪಡಿಸಿ. 1 ಎಕರೆಗೆ 100 ml ಔಷಧಿಗೆ 200 ಲೀಟರ್ ನೀರು ಸೇರಿಸಿ ಸಿಂಪಡಣೆ ಮಾಡಬೇಕಂತ ತಿಳಿಸಿದರು. ಹರೀಶ್, ನಾಯಕನಹಟ್ಟಿ, NK24 ನ್ಯೂಸ್ ಬ್ಯೂರೋ, ಚಿತ್ರದುರ್ಗ. ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ನಾಯಕನಹಟ್ಟಿ. ನಾನು ರೈತ ಬಾಂಧವರಲ್ಲಿ ಮನವಿ ಮಾಡುವುದೇನೆಂದರೆ, ನಾಯಕನಹಟ್ಟಿ ಹೋಬಳಿಯಲ್ಲಿ ಈಗಾಗಲೇ 15,500 ಹೆಕ್ಟೇರ್ ಶೇಂಗಾ ಬಿತ್ತನೆಯಾಗಿದ್ದು, ಈಗ ಉತ್ತಮ ಮಳೆಯಾಗಿರುವುದರಿಂದ ಶೇಂಗಾದಲ್ಲಿ ಉತ್ತಮ ಫಸಲು ಇದೆ. ಇದಕ್ಕೆ ಈಗ ಈ ಬೆಂಕಿ ರೋಗ ಅಥವಾ ಸುರುಳಿ ಪೂಚಿ ಅಥವಾ ಲೀಫ್ ಮೈನರ್ ಅಟ್ಯಾಕ್ ಹೆಚ್ಚಾಗಿದ್ದು, ರೈತ ಬಾಂಧವರು ಹತೋಟಿ ಕ್ರಮಕ್ಕಾಗಿ ಕ್ವಿನಾಲ್ಪಾಸ್ 1.5 ml per ಲೀಟರ್ ಅಥವಾ ಇಮಾಮೆಕ್ಟಿನ್ ಬೆಂಜೋಯೇಟ್ 0.5 ಗ್ರಾಂ per ಲೀಟರ್ ಅಥವಾ ಲ್ಯಾಂಬ್ಡಾ ಸೈಲೋತ್ರಿ 1 ml per ಲೀಟರ್ ಕುಡಿಯುವುದರಿಂದ ಅದನ್ನು ಕಂಟ್ರೋಲ್ ಮಾಡಬಹುದಾಗಿದೆ. ಅದೇ ರೀತಿ ಈಗ ಕಾಯಿ ಹಂತದಲ್ಲಿರುವುದರಿಂದ ಶೇಂಗಾ ಅದಕ್ಕೆ ಎಲೆ ಚುಕ್ಕಿ ರೋಗ ಕೂಡ ಈಗ ಹೆಚ್ಚಾಗಿ ಕಾಣಿಸಿಕೊಂಡಿರುವುದರಿಂದ ರೈತ ಬಾಂಧವರು ಕಾರ್ಬನ್ ಡೈಜಿಮ್ 1 ಗ್ರಾಂ per ಲೀಟರ್ ಅಥವಾ ಪ್ರೊಪಿಕೋನಜೋಲ್ ಡೈಫೆನ್ಕೋನಜೋಲ್ 1 ml per ಲೀಟರ್ ಸಿಂಪರಣೆ ಮಾಡುವುದರಿಂದ ಹತೋಟಿಯನ್ನು ಕೈಗೊಳ್ಳಬಹುದು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಸಂಪರ್ಕ ಕೇಂದ್ರ ನಾಯಕನಹಟ್ಟಿಗೆ ಸಂಪರ್ಕಿಸಲು ಎಲ್ಲ ರೈತ ಬಾಂಧವರನ್ನು ಕೋರಿದೆ. ಸಿಂಧನೂರಿನಲ್ಲಿ ಸಾರಿಗೆ ಬಸ್ ಖಾಸಗಿ ಬಸ್ ನಡುವೆ ಅಪಘಾತ. ರಾಯಚೂರು ಜಿಲ್ಲೆಯಲ್ಲಿ ಮತ್ತೊಂದು ಭೀಕರ ಬಸ್ ಅಪಘಾತ ಸಂಭವಿಸಿದೆ. ನಿಂತಿದ್ದ ಸಾರಿಗೆ ಬಸ್ಗೆ ಹಿಂಬದಿಯಿಂದ ಖಾಸಗಿ ಬಸ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಖಾಸಗಿ ಬಸ್ ಚಾಲಕ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಜರುಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಹಾರಾಪುರ ಗ್ರಾಮದ ಬಳಿ ಈ ಘಟನೆ ಸಂಭವಿಸಿದ್ದು, ಬೆಂಗಳೂರಿನಿಂದ ಯಾದಗಿರಿ ಕಡೆಗೆ ಹೊರಟಿದ್ದ ಸರ್ಕಾರಿ ಬಸ್ಗೆ ಪ್ರಯಾಣಿಕರೊಬ್ಬರನ್ನ ಇಳಿಸಲು ನಿಂತಿತ್ತು. ಈ ವೇಳೆ ಅದೇ ಮಾರ್ಗದಲ್ಲಿ ಬರುತ್ತಿದ್ದ ಖಾಸಗಿ ಬಸ್ ನಿಂತಿದ್ದ ಸಾರಿಗೆ ಬಸ್ಗೆ ಹಿಂದಿನಿಂದ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಸರ್ಕಾರಿ ಬಸ್ ರಸ್ತೆಯಿಂದ ಕೆಳಗಿಳಿದಿದೆ. ಅಪಘಾತದಲ್ಲಿ 2 ಬಸ್ಗಳು ಜಖಂಗೊಂಡಿದ್ದು, ಅದೃಷ್ಟವಶಾತ್ ಸಾರಿಗೆ ಬಸ್ನಲ್ಲಿದ್ದ ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಘಟನೆಯಲ್ಲಿ ಖಾಸಗಿ ಬಸ್ನ ಚಾಲಕ ಪುಂಡಲಿಕ ಎಂಬ 37 ವರ್ಷದ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಖಾಸಗಿ ಬಸ್ನಲ್ಲಿದ್ದ ಓರ್ವ ಪ್ರಯಾಣಿಕರಿಗೆ ಕೈ ಮುರಿದಿದ್ದು, 5 ಜನ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ತುರ್ವಿಹಳ ಪೊಲೀಸ್ ಸಿಬ್ಬಂದಿರು ಘಟನೆ ಬಗ್ಗೆ ಮಾಹಿತಿ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವೆಂಕಟೇಶ್ ನಾಯಕ, NK24 ನ್ಯೂಸ್ ಬ್ಯೂರೋ, ಸಿಂಧನೂರು. ದಾವಣಗೆರೆಯ ಜಗಳೂರು ಕೆರೆಯೇರಿ ಬಳಿ ಬಸ್ ಪಲ್ಟಿ. ಜಗಳೂರು ಕೆರೆಯೇರಿ ಬಳಿ ಬಸ್ ಪಲ್ಟಿ. ಕಳೆದ ರಾತ್ರಿ ಬೆಳಗಿನ ಜಾವ ಈ ಘಟನೆ ನಡೆದಿದ್ದು, ಅಗರಿ ಬೊಮ್ಮನಹಳ್ಳಿಯಿಂದ ಬೆಂಗಳೂರಿನಿಂದ ಸಂಚರಿಸಿದ ಖಾಸಗಿ ಬಸ್ ಜಗಳೂರು ಕೆರೆಯೇರಿ ಮೇಲೆ ಕೋಡಿ ಬಸವೇಶ್ವರ ಸಮೀಪ ಪಲ್ಟಿ ಹೊಡೆದಿದೆ. ಬಸ್ನಲ್ಲಿ 30ಕ್ಕೂ ಹೆಚ್ಚು ಜನ ಸಂಚರಿಸುತ್ತಿದ್ದರು. ಬಸ್ನಲ್ಲಿದ್ದ 13ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಗಾಯಾಳುಗಳನ್ನ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಚಾಲಕನ ಅಜಾಗರೂಕ ಚಾಲನೆಯಿಂದ ಬಸ್ ಪಲ್ಟಿಯಾಗಿದೆ. ಜಗಳೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. NK24 ನ್ಯೂಸ್ ಬ್ಯೂರೋ, ಬೆಂಗಳೂರು. ಮಂಡ್ಯದ ವಿಶ್ವಮಂಗಳ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕ ನಡೆಯಿತು. ವಿಶ್ವಮಂಗಳ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕ ನಡೆಯಿತು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಬೆಳಗೊಳ ಕ್ಷೇತ್ರದ
ದೇವಸ್ಥಾನದ ರಾಜಗೋಪುರ ಪ್ರಕಾರಗಳ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. 200ಕ್ಕೂ ಹೆಚ್ಚು ವೈದಿಕರಿಂದ ಪೂಜಾ ವಿಧಿವಿಧಾನ ನೆರವೇರಿತು. ಬೆಳಗ್ಗೆ 6 ಗಂಟೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿತು. ಸುಪ್ರಭಾತ, ನಿತ್ಯ ಹೋಮ, ದೇವತಾ ಹೋಮ, ಮಹಾಪೂರ್ಣಾವತಿ, ಕುಂಭ ಪ್ರದಕ್ಷಿಣ ಪೂರ್ವಕ ಬಳಿಕ ಕುಂಭಾಭಿಷೇಕ, ಮಹಾನೈವೇದ್ಯ, ಮಹಾಮಂಗಳಾರತಿ ಸಮರ್ಪಣೆಯಾಯಿತು. ದೇಶ ವಿದೇಶದಿಂದ ಭಕ್ತಗಣ ಆಗಮಿಸಿದರು. ಗಿರೀಶ್, NK64 ನ್ಯೂಸ್ ಬ್ಯೂರೋ, ಮಂಡ್ಯ. ಲಕ್ಷ್ಮೇಶ್ವರದ ಪೊಲೀಸ್ ಠಾಣೆಯಲ್ಲಿ ಗಣೇಶ ಚತುರ್ಥಿ ಅಂಗವಾಗಿ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವು ನಡೆಯಿತು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗಣೇಶನ ಹಬ್ಬದ ಅಂಗವಾಗಿ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ನಡೆಯಿತು. ಪೂಜಾ ಕಾರ್ಯಕ್ರಮದಲ್ಲಿ ಸಿಪಿಐ ನಾಗರಾಜ್ ಮಾಡಳ್ಳಿ, PSI ಈರಪ್ಪ ರೀತಿ ಹಾಗೂ ಠಾಣೆಯ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರು ಮತ್ತು ಊರಿನ ಪ್ರಮುಖ ಮುಖಂಡರು ಪಾಲ್ಗೊಂಡಿದ್ದರು. ಪೂಜಾ ಕಾರ್ಯಕ್ರಮದ ಅಂಗವಾಗಿ ಮಹಾಪ್ರಸಾದವನ್ನು ಏರ್ಪಡಿಸಲಾಗಿತ್ತು. ಅಪಾರ ಭಕ್ತರು ಪಾಲ್ಗೊಂಡು ಪ್ರಸಾದವನ್ನು ಸೇವಿಸಿದರು. ವೇರನಾಡ್ ಪದ್, NK64 ನ್ಯೂಸ್ ಬ್ಯೂರೋ, ಲಕ್ಷ್ಮೇಶ್ವರ. ರೋಣ ತಾಲೂಕು ಶಾಸಕರಾದ GS ಪಾಟೀಲ್ ಅವರ ಮನೆಯಲ್ಲಿ ಸಂಭ್ರಮದ ಗಣೇಶ ಚತುರ್ಥಿ ಆಚರಿಸಲಾಯಿತು. ಗದಗ ಜಿಲ್ಲೆ ರೋಣ ತಾಲೂಕು ಶಾಸಕ GS ಪಾಟೀಲ್ ಅವರ ಮನೆಯಲ್ಲಿ ಸಂಭ್ರಮದ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಲಾಯಿತು. ಲಂಬೋದರನ ಕೂರಿಸಲು ಭಜನೆ ಮೇಳದೊಂದಿಗೆ ಶ್ರೀ ಗಣೇಶನನ್ನ ಸ್ವಾಗತಿಸಿಕೊಂಡರು. ನಂತರ ಶಾಸಕರ ಕುಟುಂಬಸ್ಥರು ಕೂಡಿಕೊಂಡು ಪೂಜಾದೊಂದಿಗೆ ಗಣೇಶನನ್ನ ಭಾರಿ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮ ನೆರವೇರಿಸಿದರು. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಶಾಸಕ GS ಪಾಟೀಲ್ ರವರು ರಾಮಾಯಣ ಟಿವಿ ಮುಖಾಂತರ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಬಾಗಲಕೋಟೆ ಕ್ಷೇತ್ರದ ಮಾಜಿ ಸಂಸದ RS ಪಾಟೀಲ್, KCC ಬ್ಯಾಂಕ್ನ ಮಾಜಿ ಅಧ್ಯಕ್ಷ IS ಪಾಟೀಲ್, ಯುವ ನಾಯಕ ಅಕ್ಷಯ್ ಪಾಟೀಲ್ ಹಾಗೂ ಕುಟುಂಬಸ್ಥರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಭಜನಾ ಮೇಳದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NK64 ನ್ಯೂಸ್ ಬ್ಯೂರೋ, ರೋಣ. ಕ್ಯಾಮ್ರಾ ಮೊಬೈಲ್ನ ಸ್ವಲ್ಪ ತಿಳ್ಸಿರ್ರಿ. ಕಲಬುರಗಿಯಲ್ಲಿ ವ್ಯಕ್ತಿಯೊಬ್ಬನ ಬರ್ಬರ ಹತ್ಯೆ. ಕಲಬುರಗಿ ಸಮೀಪದಲ್ಲಿರುವ ಕೆಸರಟಗಿ ಗ್ರಾಮದ ಕ್ವಾರ್ಟರ್ಸ್ ಒಂದರಲ್ಲಿ ವ್ಯಕ್ತಿಯೊಬ್ಬನ ಬರ್ಬರ ಹತ್ಯೆಯಾಗಿದೆ. ಕಪಿಲ್ ಲಕ್ಷ್ಮಣ್ ಎಂಬಂತಹ 40 ವರ್ಷದ ಅಂದಾಜು ವ್ಯಕ್ತಿಯು ಮೂಲತಃ ತರ್ಫಾಲ್ ನಿವಾಸಿ ಎಂದು ತಿಳಿದು ಬಂದಿದೆ. ಈ ಪ್ರಕರಣವು ಯೂನಿವರ್ಸಿಟಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಕೊಲೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಪೊಲೀಸ್ ತನಿಖೆ ಮುಂದುವರೆದಿದೆ. ಮಲ್ಲಿಕಾರ್ಜುನ್ ಸಂಗೊಳ್ಳಿಗೆ, NK64 ನ್ಯೂಸ್ ಬ್ಯೂರೋ, ಕಲಬುರಗಿ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NK64. ಇದು ನಿರಂತರ ಕಾರ್ಯಪಡೆ.